ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ಸ್ ಐ ಬೈ ಸೂರಜ್ ಕನ್ನಡ ಚಾನಲ್. ಸ್ವಲ್ಪ ಒಂದು 2-3 ವೀಕ್ಸಿಂದ ನನಗೆ ಯಾವುದೇ ರೀತಿ ವಿಡಿಯೋಸ್ ಆಗಲಿ ಅಥವಾ ಇನ್ಫಾರ್ಮೇಟಿವ್ ಕಂಟೆಂಟ್ ಆಗಲಿ ಹಾಕ್ಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ದೀಪಾವಳಿ ಹಬ್ಬ ಇತ್ತು. ನಾಡಿನ ದೊಡ್ಡ ಹಬ್ಬ ಕೂಡ ದೀಪಾವಳಿ. ದೀಪಾವಳಿಗೆ ಒಳ್ಳೆ ಟೈಮ್ ಇರೋದರಿಂದ ಮುಹೂರ್ತ ಚೆನ್ನಾಗಿರುತ್ತೆ. ಹಾಗಾಗಿ ಹೊಸ ಕೆಲಸಗಳು ಸ್ಟಾರ್ಟ್ ಆಗುವಂಥವು ಇದ್ವು. ಅದಕ್ಕೋಸ್ಕರ ನನಗೆ ಅದರಲ್ಲಿ ಟೈಮ್ ಕೊಡ್ತಿರೋದ್ರಿಂದ ಇದಕ್ಕೆ ಸ್ವಲ್ಪ ಟೈಮ್ ಕೊಡಲಿಕ್ಕೆ ಆಗ್ತಿಲ್ಲ. ಇನ್ಮೇಲಿಂದ ನೆಕ್ಸ್ಟ್ ಕಮಿಂಗ್ ವೀಕ್ಸಿಂದ ನಾನು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸು ಹಾಕ್ತಾ ಹೋಗ್ತೇನೆ. ಬಟ್ ನನಗೆ ಒಂದು ಅನಿಸಿದ್ದು, ಲಾಸ್ಟ್ ವಿಡಿಯೋಸ್ಗೆಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ಕೆಲವೊಂದು ಏನಾಗುತ್ತೆ, ಪ್ರಶ್ನೆಗಳು ಉತ್ತರ ಹೇಳಬೇಕಾದ್ರೆ ಅಲ್ಲಿ ಟೈಪ್ ಮಾಡಲಿಕ್ಕೆ ಕೂಡ ದೊಡ್ಡದಾಗುತ್ತೆ, ಅಥವಾ ಅದು ವಿಡಿಯೋನೇ ಮಾಡೇ ಹಾಕಬೇಕಾಗುತ್ತೆ. ಆ ರೀತಿ ಚಿಕ್ಕ ಪುಟ್ಟ ಪ್ರಶ್ನೆಗಳಿದ್ರೆ ನಾನು ಅಲ್ಲೇ ಉತ್ತರಿಸಿರ್ತೇನೆ. ಸೊ ಅದಕ್ಕೆ ಒಂದಷ್ಟು ಆನ್ಸರ್ಸ್ ಕೊಡೋಣ ಅಂತ ಹೇಳಿ ಇದೊಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಬಂದು ಅರುಣ್ ಕುಮಾರ್ ಅವರು ಕಳಿಸಿರೋದು. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ ಆಗಿದೆ. ಪ್ರೊಬಬ್ಲಿ ಇದು 2ನೇ ಸಲ ಇವರು ಕೇಳಿರೋದು ಅನ್ಸುತ್ತೆ ಈ ಪ್ರಶ್ನೆ. ಇದಕ್ಕೆ ನಾನು ಆ್ಯಕ್ಚುಲಿ ಇದನ್ನು ಡೀಟೇಲ್ಡಾಗಿ ವಿಡಿಯೋ ಮಾಡ್ತೀನಿ. ಏನಾಗುತ್ತೆ, ಒಂದು ಪ್ರಾಜೆಕ್ಟಲ್ಲಿ ನಾವು ಈಗ ಡೀಟೇಲಾಗಿ ನನ್ನ ಪ್ರಾಜೆಕ್ಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಟೀರಿಯರ್ಸು. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ. ಬಟ್ ಸ್ಟಿಲ್ ಈ ಪ್ರಶ್ನೆಗೆ ಒಂದು ಸಂಕ್ಷಿಪ್ತವಾಗಿ ಉತ್ತರ ಹೇಳೋದಾದರೆ, ಪ್ರಶ್ನೆ ಏನು ಅಂತಂದರೆ, ಇಂಟೀರಿಯರ್ ಕೆಲಸನ ಕಂಪ್ನಿಯವರಿಗೆ ಕೊಟ್ಟರೆ ಪ್ರತಿಯೊಂದು ಪ್ಲೈವುಡ್ ಫ್ಯಾಕ್ಟ್ರಿಲಿ ಫಿಟ್ ಆಗಿ ಬರೋದ್ರಿಂದ ಅದರ ಬಗ್ಗೆ ಇತ್ತೀಚೆಗೆ ಜನರಿಗೆ ನಂಬಿಕೆ ಹೋಗ್ತಿದೆ. ಯಾಕಂದರೆ ಎಲ್ಲದನ್ನೂ ಅವರು ಅಲ್ಲೇ ರೆಡಿ ಮಾಡಿಕೊಂಡು ಬರೋದ್ರಿಂದ ಯಾವ ಪ್ಲೈ ಯೂಸ್ ಮಾಡಿರ್ತಾರೆ, ಲೈಕ್ BWP, SDHMR, MR ಅಥವಾ ಬೋರ್ಡ್ ಅಂತ ಗೊತ್ತೇ ಆಗಲ್ಲ, ಮತ್ತು ಯಾವ ಕಂಪನಿಯ ಯೂಸ್ ಪ್ಲೈ ಮಾಡ್ತಾರೆ ಅಂತಲೂ ಗೊತ್ತಾಗಲ್ಲ. ಸೊ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಅದೇ ಕೆಲಸನ ಕಾರ್ಪೆಂಟ್ರಿಗೆ ಕೊಟ್ಟು ಮೆಟೀರಿಯಲ್ಸ್ ಮನೆಗೆ ತರಿಸಿ ಅಲ್ಲೇ ಕೆಲಸ ಮಾಡಿಸಿಕೊಂಡ್ರೆ ಒಳ್ಳೆಯದಾ? ಇದಕ್ಕೆ ಏನಾದರೂ ಕ್ಲಾರಿಫಿಕೇಷನ್ ಕೊಟ್ಟರೆ ಬಹಳ ಜನರಿಗೆ ಹೆಲ್ಪ್ ಆಗುತ್ತೆ ಸರ್. ಅಥವಾ ಇದ್ರ ಬಗ್ಗೆ ಒಂದು ವಿಡಿಯೋ, ಕಾರ್ಪೆಂಟರ್ ಇಂಟೀರಿಯರ್ ಅಥವಾ ಕಂಪನಿ ಇಂಟೀರಿಯರ್ ಮಾಡಿದರೆ ಚೆನ್ನಾಗಿರುತ್ತೆ, ಪ್ಲೀಸ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ಇದು ಈ ಪ್ರಶ್ನೆ ಉತ್ತರ ಹೇಳಬೇಕು ಅಂತಂದರೆ ಡೀಟೇಲ್ಡ್ ಸೀರೀಸೇ ಮಾಡಿದ್ರೂ ತಪ್ಪಾಗಲ್ಲ. ಯಾಕಂದರೆ ಅಷ್ಟು ತೋರಿಸೋದಿರುತ್ತೆ ಕಾರ್ಪೆಂಟ್ರ್ ವರ್ಕಲ್ಲಿ ಅಥವಾ ಕಂಪ್ನಿ ವರ್ಕಲ್ಲಿ ಯಾವ ರೀತಿ ಫ್ಯಾಕ್ಟ್ರಿ ಮೇಡಲ್ಲಿ ಏನು ಚೇಂಜಸ್ ಇರುತ್ತೆ ಅಂತ. ಹೌದು, ನಾನು ಸಾಕಷ್ಟು ಕೂಡ ಯೂಟ್ಯೂಬಲ್ಲೂ ನೋಡಿದ್ದೀನಿ, ಪ್ಲಸ್ ನನ್ನ ಗಮನಕ್ಕೆ ಕೂಡ ಇದು ಬಂದಿದೆ. ಹೇಳೋದೊಂದು ಮಾಡೋದೊಂದು ಅನ್ನೋ ಕೆಲಸ ಫ್ಯಾಕ್ಟ್ರಿ ವರ್ಕಲ್ಲಿ ಆಗುತ್ತೆ. ಬಟ್ ಎಲ್ಲರೂ ಆ ರೀತಿ ಇರೋದಿಲ್ಲ. ಒಳ್ಳೆಯ ರೆಪ್ಯುಟೇಷನ್ ಇರೋರು ಇರ್ತಾರೆ, ಹೇಳಿದಂತೆಯೇ ವರ್ಕ್ ಮಾಡಿಕೊಡೋರು ಇರ್ತಾರೆ. ಬಟ್ ನೀವು ಇದಕ್ಕೆ ಒಂದು ಪರಿಹಾರ ಅಂತ ಇದು ಮಾಡೋದಾದರೆ, ಫ್ಯಾಕ್ಟ್ರಿ ವರ್ಕಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಮಿನಿ ಫಿಕ್ಸಿಂಗೆಲ್ಲ ಯೂಸ್ ಮಾಡ್ಬೋದು. ಈಗ ನಾನು ಕೂಡ ಫ್ಯಾಕ್ಟ್ರಿ ವರ್ಕ್ ಕೂಡ ಮಾಡ್ತೀನಿ, ಕಾರ್ಪೆಂಟ್ರ್ ವರ್ಕ್ ಕೂಡ ಮಾಡ್ತೀನಿ. ಕಾರ್ಪೆಂಟ್ರ್ ವರ್ಕಲ್ಲಿ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಎದುರುಗಡೆನೇ ನಿಮಗೆ ಮೆಟೀರಿಯಲ್ಸ್ ಇರೋದ್ರಿಂದ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಯಾವ ರೀತಿ ಪ್ಲೈವುಡ್ಸ್ ಇದೆ, ಯಾವ ರೀತಿ ತಂದು ಹಾಕ್ತಾ ಇದ್ದಾರೆ. ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರುತ್ತೆ. ಬಟ್ ಫ್ಯಾಕ್ಟ್ರಿಯಲ್ಲಿ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಅಂತಂದರೆ, ಅಟ್ಲೀಸ್ಟ್ 1 ಡೇ ನೀವು ಆ ರೀತಿ ನಿಮಗೆ ಯಾವುದೂ ಮೋಸ ಆಗಬಾರ್ದು ಅಂತಂದರೆ, ಅವರು ಪೇಸ್ಟಿಂಗ್ ಯಾವಾಗ ಮಾಡ್ತಾರೋ ಆ ಪೇಸ್ಟಿಂಗ್ ಟೈಮಲ್ಲಿ ನಾವು ಒಂದಿನ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ತೀವಿ ಅಂತ ಹೇಳಿ ನೀವು ಹೋಗಿ ಅಲ್ಲಿ ನಿಂತಿದ್ದು ಚೆಕ್ ಮಾಡ್ಕೋಬೋದು. ಪೇಸ್ಟಿಂಗು ಒಂದಿನ ಖರ್ಚಾಗುತ್ತೆ ಅಷ್ಟೇ ನಿಮ್ಮದು. ಪ್ಲಸ್ ನಿಮಗೆ ಅದು ಕೂಡ ಆಗ್ತಿಲ್ಲ ಅಂತಂದರೆ ಇನ್ನೊಂದು ಏನು ಮಾಡ್ಬೋದು, ನೀವು ಫ್ಯಾಕ್ಟ್ರಿ ವರ್ಕಲ್ಲಿ ಯಾರ ಹತ್ರ ನೀವು ಮಾತಾಡ್ತಾ ಇದ್ದೀರ ಅಥವಾ ಯಾರ ಹತ್ರ ನೀವು ಡೀಲ್ ಓಕೆ ಮಾಡೋ ಟೈಮಲ್ಲಿ ಒಂದು ಸಿಂಪಲ್ ಇದನ್ನು ಮಾಡಿ. ಸಪೋಸ್ ಈಗ ಇದನ್ನು ನೋಡಿ, ಇದು ರೆಡಿಯಾಗಿ ಬಂದಿದೆ ಅನ್ಕೊಳ್ಳಿ ಫ್ಯಾಕ್ಟ್ರಿಲಿ. ಇದನ್ನು ನಾನು ಕ್ರಾಸ್ ಚೆಕ್ ಮಾಡಲಿಕ್ಕೆ ರ್ಯಾಂಡಮ್ ಆಗಿ ಒಂದು ಪೀಸ್ ವೇಸ್ಟ್ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಕಂಟ್ರೋಲ್ ಹೇಗಿದೆ ಅಂತ ಚೆಕ್ ಮಾಡಲಿಕ್ಕೆ ಕೋರ್ ಹಾಕ್ಕೊಡ್ಬೇಕು. ನಾವೆಲ್ಲಿ ತೋರಿಸ್ತೀವೋ ಅಥವಾ ಯಾವ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀವೋ ಅದನ್ನು ಕೋರ್ ಹಾಕ್ಕೊಡ್ಬೇಕು ಅಂತ ಹೇಳಿ. ಸೊ ಕೋರ್ ಹಾಕಿ ನೀವು ಓಪನ್ ಮಾಡಿದಾಗ ಅದರಲ್ಲಿ ಪ್ಲೈ ಯಾವ್ದು ಯೂಸ್ ಮಾಡಿದ್ದಾರೆ ಅಥವಾ ನಿಮಗೆ ಕೊಟ್ಟಿರೋದೇ ಯೂಸ್ ಮಾಡಿದಾರಾ ಏನು ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ಸಪೋಸ್ ನೀವು ಈ ಥರ ನೋಡಿದಾಗ ಮೇಲ್ಗಡೆ ಲ್ಯಾಮಿನೇಟ್ ಹಾಕಿರೋದು ಎಷ್ಟು ಥಿಕ್ನೆಸ್ ಇದೆ, ಯಾವುದು ಯೂಸ್ ಮಾಡಿದ್ದಾರೆ, ಪ್ಲೈವುಡ್ ಏನಿದೆ, ಸೈಡ್ ಫೇಸಲ್ಲಿ ನೀವು ಅದನ್ನು ನೋಡ್ಕೋಬೋದು. ಇನ್ನೊಂದು ನಿಮಗೆ ಅಷ್ಟೊಂದು ವರ್ಕ್ ಖಾತ್ರಿ ಇಲ್ಲ, ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ವರ್ಕ್ ಕೊಡೋಕ್ಕೆ ಹೋಗಬೇಡಿ. ಖಾತ್ರಿ ಪಡಿಸ್ಕೊಂಡು ವರ್ಕ್ ಕೊಡಿ. ಅಟ್ಲೀಸ್ಟ್ ಅವ್ರನ್ನ ರೆಫರೆನ್ಸ್ ಕೇಳಿ. ನೀವು 5-6 ವರ್ಷ ಆಗಿರುವಂಥ ಹಳೆ ವರ್ಕ್ ಯಾವುದಾದ್ರೂ ಫ್ಯಾಕ್ಟ್ರಿ ಮೇಡ್ ಆಗಿರೋದಿದ್ದರೆ ತೋರಿಸಿ ಅಂತ ನೀವು ಕೇಳಿ. ಆಮೇಲೆ ನೀವು ಅದರದ್ದು ರಿವ್ಯೂ ತೊಗೊಂಡು ನಂತರ ನೀವು ಅದನ್ನು ಫೈನಲ್ ಮಾಡ್ಬೋದು. ಅಥವಾ ನೀವು ಸೈಟಲ್ಲೇ ವರ್ಕ್ ಮಾಡಿಸೋದಾದ್ರೂ ಈಗಿರೋ ಟೆಕ್ನಾಲಜಿ ಆ್ಯಂಡ್ ಕಾರ್ಪೆಂಟ್ರ್ ವರ್ಕಲ್ಲಿ ಕೂಡ ಸೇಮ್ ಫಿನಿಶಿಂಗ್ ಕೂಡ ನಿಮಗೆ ಸೈಟಲ್ಲಿ ಸಿಗುತ್ತೆ. ಪ್ರಿಸಿಷನ್ ಸ್ವಲ್ಪ ವೇರಿ ಆಗ್ಬೋದು, ಯಾಕಂದರೆ ಕಂಪ್ನಿ ಅಂತಂದರೆ ಅವರು ಫ್ಯಾಕ್ಟ್ರೀಸಲ್ಲಿ ಮಷೀನಲ್ಲಿ ಬರೋದ್ರಿಂದ. ಬಟ್ ನಿಮಗೆ ಕಾರ್ಪೆಂಟ್ರಲ್ಲಿ ಕೂಡ ಅಷ್ಟೇ ಸ್ಕಿಲ್ಡಾಗಿ ಮಾಡುವಂಥ ಕಾರ್ಪೆಂಟರ್ಸ್ ಇದ್ದಾರೆ.
ನಾನೀಗ ನೆಕ್ಸ್ಟ್ ಅದೇ ಒಂದು ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಗ್ತಿದೆ, ಅದರದ್ದು ಕಂಪ್ಲೀಟಾಗಿ ತೋರಿಸ್ತೇನೆ ನಾನು. ರೂಟರ್ ಮಷಿನ್ಸ್ ಅಂತ ಬರುತ್ತೆ, ರೂಟರ್ ಮಷಿನ್ಸಿಂದನೇ ನಿಮಗೆ ಮೇನ್ ಎಡ್ಜ್ ಬ್ಯಾಂಡಿಂಗ್ ವರ್ಕ್ಸ್ ಎಲ್ಲ ಮಾಡೋದ್ರಿಂದ ಯಾವ ರೀತಿ ಅದರದ್ದು ವರ್ಕ್ ಬರುತ್ತೆ, ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂತ. ಸ್ವಲ್ಪ ಫ್ಯಾಕ್ಟ್ರಿ ವರ್ಕಲ್ಲಿ ಏನಾಗುತ್ತೆ, ಎಡ್ಜ್ ಬ್ಯಾಂಡ್ಸಿಂಗ್ ಹಾಕಬೇಕಾದ್ರೆ ಗ್ಲೂ ಯಾವ್ದು ಯೂಸ್ ಮಾಡ್ತಾರೆ, ಪ್ರತಿಯೊಂದು ಚಿಕ್ಕ ಪುಟ್ಟ ಮ್ಯಾಟ್ರಸ್ ತುಂಬ ಇರುತ್ತೆ ಅಲ್ಲಿ, ನೀವು ಎಲ್ಲದನ್ನೂ ಹೋಗಿ ಅದನ್ನು ನೋಡ್ಲಿಕ್ಕೆ ಆಗಲ್ಲ. ಗ್ಲೂ ಯಾವ್ದು ಯೂಸ್ ಮಾಡ್ತಾರೆ ಅದರೆಲ್ಲದೂ ಡಿಪೆಂಡ್ ಆಗುತ್ತೆ. ಸೈಟಲ್ಲಿ ಏನಾಗುತ್ತೆ, ಈ ರೀತಿ ಪ್ಲೈವುಡಲ್ಲಿ ನಾವು ಎಡ್ಜ್ ಬ್ಯಾಂಡಿಂಗ್ ಹಾಕುವಾಗ ಫೆವಿಕಾಲ್ದು ಪ್ರೋ ಬಾಂಡ್ ಅಂತಲೇ ಬರುತ್ತೆ, ಅದು ಸ್ಪೆಷಲಿ ಮೇಡ್ ಫಾರ್ PVC ಟೇಪ್ಸ್ ಅಂತಲೇ. ಸೊ ಅದನ್ನು ಹಾಕಿ ನಾವು ಎಡ್ಜ್ ಬ್ಯಾಂಡ್ ವರ್ಕ್ ಮಾಡೋದ್ರಿಂದ ಓಪನ್ ಆಗುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ತುಂಬ ಕಡಿಮೆ ಅಂತ ಆಲ್ಮೋಸ್ಟ್ ಓಪನ್ ಆಗೋದೇ ಇಲ್ಲ, ಆ ರೀತಿ ನೀಟಾಗಿ ಸೀಲ್ ಆಗುತ್ತೆ. ಪ್ಲಸ್ ನೀವು ಅದನ್ನು ಹಾಕಬೇಕಾದ್ರೆ ಸೈಟಲ್ಲೇ ಎಡ್ಜ್ ಬ್ಯಾಂಡಿಂಗ್ ಒಳ್ಳೆ ಕ್ವಾಲಿಟಿ, ಒಳ್ಳೆ ಥಿಕ್ನೆಸ್ದು ಹಾಕಿ ರೂಟರ್ ಮೆಷಿನಲ್ಲಿ ಫಿನಿಶಿಂಗ್ ಮಾಡಿಸೋದ್ರಿಂದ ಇದೂ ಚೆನ್ನಾಗಿ ಬರುತ್ತೆ ನಿಮಗೆ. ಎಡ್ಜ್ ಬ್ಯಾಂಡಿಂಗ್ ವರ್ಕ್ ಫ್ಯಾಕ್ಟ್ರಿಯಲ್ಲಿ ಹೆಂಗಾಗುತ್ತೋ ಅದೇ ರೀತಿ ಆಗುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋನೇ ಮಾಡ್ತೀನಿ. ನೆಕ್ಸ್ಟ್ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಗ್ತಿದೆ ನನ್ನ ಪ್ರಾಜೆಕ್ಟಲ್ಲಿ, ಅದನ್ನೇ ನಿಮಗೆ ವಿಡಿಯೋ ಮಾಡೇ ತೋರಿಸ್ತೀನಿ ನಾನು, ಯಾವ ರೀತಿ ನನ್ನ ಸೈಟ್ ವರ್ಕಲ್ಲಿ ನಾನು ಆ ರೀತಿ ಫಿನಿಶಿಂಗ್ ತರ್ತಾ ಹೋಗ್ತೀನಿ. ಸೈಟ್ ವರ್ಕಲ್ಲಿ ಏನಾಗುತ್ತೆ, ನಿಮಗೆ ಸ್ವಲ್ಪ ಡಿಗ್ರಿ ಆಫ್ ಫ್ರೀಡಮ್ ಜಾಸ್ತಿ ಆಗುತ್ತೆ, ಚೇಂಜಸ್ ಮಾಡಲಿಕ್ಕಾಯಿತು ಅಥವಾ ಯಾವ ರೀತಿ ವರ್ಕ್ಸ್ ಬೇಕು. ಫ್ಯಾಕ್ಟ್ರಿಯಲ್ಲಿ ಒಂದು ಸಲ ಮಾಡ್ಯುಲರ್ ಲೇಔಟ್ ಫಿಕ್ಸ್ ಆದರೆ ಅದೇ ರೀತಿಯೇ ವರ್ಕ್ ಬಂದು ಫಿಕ್ಸಿಂಗ್ ಮಾಡಿಬಿಟ್ಟು ಹೋಗ್ತಾರೆ. ಬಟ್ ಕೆಲವೊಂದು ಹ್ಯಾಂಡ್ ಮೇಡ್ ವರ್ಕ್ ಮಾಡಬೇಕಾದ್ರೆ ಸೈಟ್ ವರ್ಕಲ್ಲಿ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಅಷ್ಟು ನಾನು ಡೀಟೇಲ್ಡಾಗಿ ಹಂಚ್ಕೊಳ್ತೀನಿ. ಈಗ ನೆಕ್ಸ್ಟ್ ಕಮ್ಮಿಂಗ್ ವೀಕಲ್ಲೇ ಸ್ಟಾರ್ಟ್ ಆಗ್ತಾಯಿದೆ ಪ್ರಾಜೆಕ್ಟು, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ನೆಕ್ಸ್ಟು ಪ್ರಶ್ನೆ ಬಂದು, ಸರ್ ಯಾವ ಪ್ಲೈವುಡ್ ಒಳ್ಳೆಯದು ಅಂತ ಭಾರತಿ ಚಂದ್ರು ಅವರು ಕೇಳಿದ್ದಾರೆ. ಪ್ಲೈವುಡಲ್ಲಿ ತುಂಬ ಇದೆ, ಬ್ರ್ಯಾಂಡೆಡ್ ಇದೆ, ಅನ್ಬ್ರ್ಯಾಂಡೆಡ್ ಇದೆ. ಯಾವುದು ಒಳ್ಳೆಯದು, ಯಾವ ಪ್ಲೈವುಡ್ ಅಂತ ನೀವು ಡಿಸೈಡ್ ಮಾಡಬೇಕಂದ್ರೆ ಯಾವ ಜಾಗಕ್ಕೆ ಅಥವಾ ನೀವು ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಕಿಚನ್ಗಾದರೆ ಒಂದಾಗುತ್ತೆ, ಅದೇ ರೀತಿ ಬೆಡ್ರೂಮ್ಸ್ಗಾದರೆ ಒಂದಾಗುತ್ತೆ, TV ಯೂನಿಟ್ಸ್ಗಾದರೆ ಒಂದಾಗುತ್ತೆ. ಅದು ನೀರು ಅಥವಾ ನೀರು ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಇರುವಂಥ ಜಾಗದಲ್ಲಿ ಎಲ್ಲಾದರೂ ಬಂದರೆ ಅಲ್ಲಿ ಬೇರೆ ಗ್ರೇಡ್ ಯೂಸ್ ಮಾಡಬೇಕಾಗುತ್ತೆ. ಇದು ಕೂಡ ಸ್ವಲ್ಪ ದೊಡ್ಡ ಲೆಂತಿ ವಿಡಿಯೋ ಆಗುತ್ತೆ, ಇದನ್ನು ಡೀಟೇಲ್ಡಾಗಿ ಮಾಡಿದ್ರೆ. ಪ್ಲೈವುಡ್ ಬಗ್ಗೆನೇ ನಾನು ಸಪ್ರೇಟಾಗಿ ಮಾಡ್ತೀನಿ. ಬಟ್ ಸಂಕ್ಷಿಪ್ತವಾಗಿ ಹೇಳೋದಾದರೆ ಕಿಚನಿಗೆ BWP ಗ್ರೇಡ್ ಬರುತ್ತೆ, 710 ಗ್ರೇಡ್ ಬರುತ್ತೆ, 710 ಗ್ರೇಡ್ BWP ಅಂದರೆ ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತ. ಈ ಗ್ರೇಡ್ ಇರುವಂಥ ಪ್ಲೈವುಡನ್ನು ಯೂಸ್ ಮಾಡಿ. ಆದಷ್ಟು ಕ್ಯಾಲಿಬ್ರೇಟೆಡ್ ಪ್ಲೈವುಡ್ ಆಗಿರಬೇಕು. ಕ್ಯಾಲಿಬ್ರೇಟೆಡ್ ಅಂದರೆ ಸರ್ಫೇಸು ಫುಲ್ ನೀಟಾಗಿರಬೇಕು. ಇಲ್ಲಿ ನೋಡಿ, ಈ ಥರ ಅಂಡುಲೇಷನ್ಸ್ ಇರಬಾರ್ದು ಮೇಲ್ಗಡೆ ಸರ್ಫೇಸಲ್ಲಿ. ಅಂಡುಲೇಷನ್ಸ್ ಇದ್ದಾಗ ಏನಾಗುತ್ತೆ, ನೀವು ಮೇಲ್ಗಡೆ ಲ್ಯಾಮಿನೇಟ್ ವರ್ಕ್ ಮಾಡಿದಾಗ ಅದು ಬಿಟ್ಕೊಳ್ಳೋದು ಅಥವಾ ಏರ್ ಬಬಲ್ ಬರುವಂಥ ಸಂಭಾವನೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಲಿಬ್ರೇಟೆಡ್ ಪ್ಲೈವುಡ್ ಯೂಸ್ ಮಾಡಿ. ಇನ್ನು ನಿಮ್ಮ ವಾರ್ಡ್ರೋಬ್ಸ್ಗೆಲ್ಲ ಬರೋದಾದರೆ MR 303 ಅಂತ ಬರುತ್ತೆ, ಅಂದರೆ ಮಾಯ್ಶ್ಚರ್ ರೆಸಿಸ್ಟೆಂಟ್ ಅಂತ. 303 ಗ್ರೇಡ್ ಪ್ಲೈವುಡ್ನ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ವಾರ್ಡ್ರೋಬ್ಸಲ್ಲೆಲ್ಲ ಎಲ್ಲೂ ನೀರು ಬರುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ಒಂದು ಕಾಳಜಿ ವಹಿಸಿ ಏನಂತಂದರೆ, ಕೆಲವೊಂದು ಸಲ ಬಾತ್ರೂಮ್ ವಾಲ್ಸ್ ಹಿಂದ್ಗಡೆ ವಾರ್ಡ್ರೋಬ್ಸ್ ಬರೋದಾದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ವರ್ಕ್ ಮಾಡಬೇಕಾಗತ್ತೆ. ಅಥವಾ ಅಲ್ಲಿ ವಾಟರ್ ಪ್ರೂಫಿಂಗ್ ಪ್ಲೈವುಡ್ ಯೂಸ್ ಮಾಡಿದರೂ ಅಡ್ಡಿ ಇಲ್ಲ. ಯಾಕಂತಂದರೆ ಏನಾಗುತ್ತೆ, ಕೆಲವೊಂದು ಸಲ ಬಾತ್ರೂಮ್ಸಲ್ಲಿ ಮೆಜಾರಿಟಿ ಆಫ್ ದಿ ಕೇಸಸಲ್ಲಿ ಎಷ್ಟೇ ನೀವು ನೀಟಾಗಿ ವರ್ಕ್ ಮಾಡಿದರೂ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀರು ಅನ್ನೋದು, ಡ್ಯಾಂಪ್ನೆಸ್ ಅನ್ನೋದು ಸ್ವಲ್ಪ ಲೈಟಾಗಿ ಬರ್ತಾನೆ ಹೋಗುತ್ತೆ ಗೋಡೆಯಲ್ಲಿ. ಆವಾಗ ಅದು ಡ್ಯಾಂಪ್ನೆಸ್ಸು ನಿಮ್ಮ ವಾರ್ಡ್ರೋಬಿಗೆ ಇದಾಗಬಾರ್ದು ಅಂತಂದರೆ ಅಲ್ಲಿ ವಾಟರ್ ಪ್ರೂಫಿಂಗ್ನಾದರೂ ಯೂಸ್ ಮಾಡಿ, ಅಥವಾ ನಾವು ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ವರ್ಕನ್ನು ಮಾಡ್ತೀವಿ. ಆ ರೀತಿ ಮಾಡಿ ಕೂಡ ನೀವು ವರ್ಕನ್ನು ಫೈನಲ್ ಮಾಡ್ಕೋಬೋದು. ಸೊ ಬೆಡ್ರೂಮ್ಸ್ಗೆ ಅಥವಾ ಕಾಟ್ಸು, ಬೇರೆ ಮಿಸ್ಲೆನಿಯಸ್ ವರ್ಕ್ಸಿಗೆ MR 303 ಗ್ರೇಡ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಇನ್ನು ಕಿಚನ್ನಿಗೆ ಬರೋದಾದರೆ 710 ಗ್ರೇಡ್ BWP ಅಂತಲೇ ಬರುತ್ತೆ, ಅದನ್ನು ಯೂಸ್ ಮಾಡಿ. ಇನ್ನು ಶಟರ್ಸ್ಗೆ ಆದಷ್ಟು ಬ್ಲಾಕ್ ಬೋರ್ಡು ಪ್ರಿಫರ್ ಮಾಡೋದು ಒಳ್ಳೆಯದು. ಈವನ್ ನೀವು ಪ್ಲೈವುಡಲ್ಲೂ ಮಾಡ್ಬೋದು ಶಟರ್ಸ್, ಅಪ್ ಟು 7 ಫೀಟ್ಸ್ವರೆಗೂ ಏನು ತೊಂದರೆ ಇಲ್ಲ. ಬಟ್ 7 ಫೀಟ್ಸ್ ಮೇಲ್ಗಡೆ ಏನಾದರೂ ಹೋಗ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಬ್ಲಾಕ್ ಬೋರ್ಡ್ ಇದ್ದರೆ ತುಂಬ, ಅಂದರೆ ಬೆಂಡಿಂಗ್ ಇಶ್ಯೂಸ್ ಇರೋದಿಲ್ಲ ಪ್ಲೈವುಡಲ್ಲಿ. ಬ್ಲಾಕ್ ಬೋರ್ಡು ಸ್ವಲ್ಪ ಸಾಲಿಡ್ ಬೋರ್ಡ್ ಆಗಿರೋದ್ರಿಂದ ಅದರದ್ದು ವರ್ಕು ಇನ್ನೂ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇನ್ನು ನೀವು ಸ್ಲೈಡಿಂಗ್ ವಾಟರ್ ಮಾಡ್ತಾಯಿದ್ದೀರಾ ಅಂತಂದರೆ ಅದಕ್ಕೆ ಸ್ಲೈಡಿಂಗ್ ಚಾನಲ್ಸಲ್ಲಿ ಏನು ಬರುತ್ತೆ ಶಟರ್ಸು, ಅದನ್ನು ಬ್ಲಾಕ್ ಬೋರ್ಡಲ್ಲೇ ಮಾಡಬೇಕಾಗತ್ತೆ. ಪ್ಲೈವುಡ್ ಬೋರ್ಡ್ ಹಾಕ್ಲಿಕ್ಕೆ ಹೋಗಬೇಡಿ, ಒಂದೆರಡು ಕಡೆ ಆಗಿರೋದನ್ನ ನಾವು ಚೇಂಜ್ ಮಾಡಿರೋದು ಇದೆ, ಬೆಂಡ್ ಬಂದುಬಿಡುತ್ತೆ ಪ್ಲೈವುಡ್, ಅದಕ್ಕೆ ಅಷ್ಟು ಸ್ಟಿಫ್ನೆಸ್ ಇರೋದಿಲ್ಲ. ಇನ್ ಕೇಸ್ ಅದನ್ನೇ ಯೂಸ್ ಮಾಡಬೇಕು, ನಿಮಗೆ ಅಲ್ಲಿ ಬಜೆಟ್ ಕನ್ಸ್ಟೆಂಟ್ ಏನಾದರೂ ಇದೆ ಅಥವಾ ಜಾಗ ಆಗ್ತಿಲ್ಲ ಅಂತ ಅನ್ನೋದಾದರೆ ನೀವು ಅದಕ್ಕೆ ಸ್ಟಿಫ್ನರ್ಸ್ ಬರುತ್ತೆ, ಬೆಂಡ್ ಆಗದೇ ಇರೋ ಥರ ಸ್ಟಿಫ್ನರ್ಸ್ ಯೂಸ್ ಮಾಡಿ ಮಾಡಬೇಕಾಗುತ್ತೆ. ಬಟ್ ನನ್ನ ಸಜೆಷನು ಬ್ಲಾಕ್ ಬೋರ್ಡಿಗೆ ಹೋಗೋದು ಎಲ್ಲದಕ್ಕಿಂತ ಉತ್ತಮ. ಓಪನಬಲ್ ವಾರ್ಡ್ರೋಬ್ಸಲ್ಲಿ ನೀವು ಪ್ಲೈವುಡ್ ಶಟರ್ಸ್ ಮಾಡ್ಕೋಬೋದು, ಅಪ್ ಟು 7 ಫೀಟ್ಸು ತೊಂದರೆ ಇಲ್ಲ. ಬಟ್ ಒಳ್ಳೆ ಗ್ರೇಡ್ ಪ್ಲೈವುಡನ್ನು ಯೂಸ್ ಮಾಡಿ.
ಇದು ಸ್ವಲ್ಪ ಪ್ಲೈವುಡ್ ಗ್ರೇಡ್ಸ್ ಬಗ್ಗೆ ವೆರಿ ಮಿನಿಮಲ್ ನಾನು ಹೇಳಿರೋದು ಇದು. ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ಅಥವಾ ನೆಕ್ಸ್ಟ್ ತೋರಿಸಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಇನ್ನೊಂದು ಕ್ವಶನ್ ಅಂತಂದರೆ, ಲಾಸ್ಟ್ ನಾನು ಗೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಮೇನ್ ಗೇಟ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ. ಸಾಕಷ್ಟು ಕಡೆ ನಾನು ನೋಡಿದ್ದೀನಿ, ಏನಾಗುತ್ತೆ, ಒಂದು ಕಾಲಮ್ನ ಕ್ಯಾಸ್ಟಿಂಗ್ ಮಾಡಿದಾದ್ಮೇಲೆ ಗೇಟ್ನ ಕೂಡಿಸುವಾಗ ಅದರ ಹಿಂಜಸ್ನ ಅದು ಅಟ್ಯಾಚ್ ಮಾಡುವಾಗ ಮತ್ತೆ ಕಾಲಮ್ನ ಹೊಡಿತಾರೆ. ಹೊಡೆದ್ಬಿಟ್ಟು ಒಳಗಡೆ ಇರೋ ಬಾರ್ಗೆ ವೆಲ್ಡಿಂಗ್ ಮಾಡಿ ಮತ್ತೆ ಅದನ್ನು ಕಾಂಕ್ರೀಟಲ್ಲಿ ತುಂಬಿ ಫಿನಿಶಿಂಗ್ ಮಾಡ್ಕೊಳ್ತಾರೆ. ಅದಕ್ಕಿಂತ ಏನು ಇನ್ನೂ ಒಂದು ಒಳ್ಳೆ ಬೆಟರ್ ಕೆಲಸ ಅಂತಂದರೆ, ನೀವು ಕಾಲಮ್ ಕಾಂಕ್ರೀಟಿಂಗ್ ಆಗೋಕ್ಕೂ ಮುಂಚೆನೇ ಗೇಟ್ನ ಕರೆಕ್ಟ್ ಲೆವೆಲಾಗಿ ಕೂಡಿಸಿ. ಬಟ್ ಒಂದೇನು ಅಂತಂದರೆ, ಲೆವೆಲ್ ತುಂಬ ಕರೆಕ್ಟಾಗಿ ನೀವು ನೋಡ್ಕೋಬೇಕು. ಲೆವೆಲ್ ಸ್ವಲ್ಪ ಗೇಟ್ ಹೆಚ್ಚು ಕಡಿಮೆ ಮಾಡೋದಾಗಲಿ, ಅಥವಾ ಈ ರೀತಿ ಫ್ರಂಟಲ್ಲಿ ಕೂಡ ಲೆವೆಲ್ ಕರೆಕ್ಟಾಗಿ ಚೆಕ್ ಮಾಡಿ ಗೇಟನ್ನು ಫಿಕ್ಸ್ ಮಾಡಿ ಆಮೇಲೆ ನೀವು ಕಾಂಕ್ರೀಟ್ ಹಾಕೋದ್ರಿಂದ ತುಂಬ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ನಿಮಗೆ ಲೈಫ್ ಟೈಮ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಕೊಡೋಲ್ಲ. ಅದ್ರ ಬಗ್ಗೆನೇ ಒಂದು ಕ್ವಶನ್ ಕೇಳಿದರು ಲಾಸ್ಟ್ ವಿಡಿಯೋ ನಾನು ಹಾಕಿದ್ದ ಗೇಟ್ ವಿಡಿಯೋ ಮೇಲೆ. ಸರ್, ಹಿಯರ್ ಗೇಟ್ ಕಾಲಮ್ ಹ್ಯಾಸ್ ಟು ಬಿ ಟೇಕನ್ ಫ್ರಮ್ ಕಾಂಪೌಂಡ್ ಪ್ಲಿಂತ್ ಆರ್ ಫ್ರಮ್ ಫುಟಿಂಗ್, ವಿಚ್ ಆಪ್ಷನ್ ಇಸ್ ಬೆಟರ್ ಅಂತ ಕೇಳಿದ್ದಾರೆ. ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಹೇಗೆ ಮಾಡಿದ್ದೀನಿ ಅಂತಂದರೆ, ಕಾಲಮಿಂದ ಗ್ರೌಂಡ್ ಬೀಮ್ ಏನು ಹಾಕ್ಕೊಂಡಿದ್ದೀವಿ, ಗ್ರೌಂಡ್ ಬೀಮಲ್ಲೇ ಎಕ್ಸ್ಟೆನ್ಷನ್ ತೊಗೊಂಡು ಈ ಕಾಂಪೌಂಡ್ ಬೀಮ್ ಅಥವಾ ಗೇಟ್ ಬೀಮಿಗೆ ಕೂಡ ಸಪೋರ್ಟ್ ಸಿಗುವಂತೆ ಪ್ಲ್ಯಾನ್ ಮಾಡಿ, ಆ ಗೇಟ್ ಏನು ಕೂಡಿಸಿದ್ವಿ ಅದು ಪಿಲ್ಲರ್ಸ್ನ ಒಳಗಡೆ ಈ ಬೀಮ್ಗೆ ಟೈ ಮಾಡಿಕೊಂಡು, ಪ್ಲಸ್ ಅದರದ್ದು ಕಾಲಮ್ ಸಪೋರ್ಟ್ ಕೂಡ ಒಳಗಡೆ ಫೂಟಿಂಗಲ್ಲಿ ಹೋಗೋ ರೀತಿ ಮಾಡಿದ್ದೀನಿ. ಕೆಳಗಡೆ ಚಿಕ್ಕದಾಗಿ ಫೂಟಿಂಗ್ ಹಾಕ್ಕೊಂಡು ಮಾಡಿದ್ದೀನಿ. ಇದ್ರ ಬಗ್ಗೆ ಬೇಕಿದ್ರೆ ಸೈಟಲ್ಲಿ ನಾನು ಹೋಗಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅದು ಅಂತ, ನಿಮ್ಗೆ ಅಲ್ಲೊಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಇದು ನಾನು ಯಾವ ರೀತಿ ಮಾಡಿದ್ದೀನಿ ವರ್ಕಲ್ಲಿ ಅಂತಂದರೆ, ನೀವು ನೋಡ್ಬೋದು ಇಲ್ಲೊಂದು ಕಾಲಮ್ ಇದೆ. ಇದು ಕಾಂಪೌಂಡು, ಲಾಸ್ಟ್ ನಾನು ವಿಡಿಯೋದಲ್ಲಿ ತೋರಿಸಿರುವಂಥದ್ದು, ಅದಕ್ಕೆ ಗೇಟ್ ಅಟ್ಯಾಚ್ ಆಗಿದೆ. ಇದು ಕಾಂಪೌಂಡು, ಇದು ಕಾಲಮ್ಮು. ಈ ಕಾಲಮಿಂದ ಹೊರಗಡೆ ನಾವು ಒಂದು ಬೀಮನ್ನು ತಗೊಂಡಿರುವಂಥದ್ದು. ಅಂದರೆ ಇಲ್ಲಿ ಕೂಡ ಒಂದು ಬೀಮ್ ಇದೆ. ಈ ನಾವು ಏನು ಗ್ರೌಂಡ್ ಬೀಮ್ ಹಾಕಿದ್ದೀವಿ, ಆ ಗ್ರೌಂಡ್ ಬೀಮ್ ಲೆವೆಲಲ್ಲೇ ನಾವು ಇನ್ನೊಂದು ಬೀಮನ್ನು ಆಚೆ ತಗೊಂಡಿರುವಂಥದ್ದು. ಅಲ್ಲೊಂದು ಕಾಲಮ್ ಇದೆ, ಅಲ್ಲಿ ನೋಡಿ, ಆ ಕಾಲಮಿಂದ ಕೂಡ ಒಂದು ಹೊರಗಡೆ ಬೀಮ್ ತೊಗೊಂಡಿರುವಂಥದ್ದು. ಯಾಕಂದರೆ ಅರ್ತ್ ಫಿಲ್ಲಿಂಗ್ ಆಗಿರೋದ್ರಿಂದ ಅದು ಕಾಣ್ತಿಲ್ಲ. ನೆಕ್ಸ್ಟ್ ಅಲ್ಲೊಂದು ಕಾಲಮ್ ಇದೆ. ಸೊ ಆ ಕಾಲಮಿಂದ ಕೂಡ ಒಂದು ಬೀಮನ್ನು ನಾವು ಹೊರಗೆ ತೊಗೊಂಡಿದ್ದೀವಿ. ಈ ರೀತಿ ನಾವು ಹೊರಗೆ ತೊಗೊಂಡು ನಂತರ ಏನು ಮಾಡಿದ್ದೀವಿ ಅಂತಂದರೆ, ಅಲ್ಲಿ ಮೇಯ್ನ್ ಕಾಂಪೌಂಡ್ ಎಲ್ಲಿ ಕಟ್ಕೊಳ್ತೀವೋ ಅಲ್ಲಿಗೆ ಒಂದು ಬೀಮನ್ನು ಹಾಕ್ಕೊಂಡಿದ್ದೀವಿ. ಪ್ಲಸ್ ಅದಕ್ಕೆ ಅಡಿಷ್ನಲ್ ಸಪೋರ್ಟಾಗಿ ಆ ಕಾಂಪೌಂಡ್ ಎಲ್ಲೆಲ್ಲಿದೆ ಅಲ್ಲಿ 4 ಪಿಲ್ಲರನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಿ ನೀವು ತೋರಿಸ್ತೀನಿ, ಪ್ಲಾಸ್ಟರಿಂಗ್ ಆಗಿರೋದ್ರಿಂದ ಪ್ರೊಬಬ್ಲಿ ಅದು ಗೊತ್ತಾಗಿರಲಿಕ್ಕಿಲ್ಲ. ಇಲ್ಲಿ ಆ್ಯಕ್ಚುಲಿ ಬೀಮ್ ಬಂದಿದೆ, ಅದು ನೋಡಿ, ಅದು ಕಾಂಪೌಂಡಿಂದು ಬೀಮು. ಇಲ್ಲೊಂದು ಪಿಲ್ಲರ್ ಇದೆ ನೋಡಿ, ಇಲ್ಲಿ ಕಾಲಮ್ ಕ್ಯಾಸ್ಟಿಂಗ್ ಆಗಿದೆ ಮೇಲ್ಗಡೆ ಪಾರ್ಟಿಂದು. ಇಲ್ಲೊಂದು ಕಾಲಮ್ ಇದೆ, ಆ ಕಡೆ ಒಂದು ಕಾಲಮ್ ಇರುವಂಥದ್ದು. ಸೊ ಇದೇ ರೀತಿ ಆ ಕಡೆ ಕೂಡ ಕಾಲಮ್ ಇದೆ. ನಾವು ಇದನ್ನೇನು ಮಾಡಿದ್ದೀವಿ, ಈ ಕಾಲಮ್ ಅಥವಾ ಪಿಲ್ಲರ್ ಸಪೋರ್ಟ್ಸನ್ನು, ಇಲ್ಲೊಂದು ಬೀಮ್ ಬರುತ್ತಲ್ಲ, ಇದನ್ನು ಕೂಡ ಕೆಳಗಡೆ ಸ್ವಲ್ಪ ಫೂಟಿಂಗ್ ಲೆವೆಲ್ವರೆಗೂ ಕಾಲಮ್ನ ತಗೊಂಡಿರುವಂಥದ್ದು. ಅಂದರೆ ಒಂದು ಬೀಮು ಈ ಎಲ್ಲ ಕಾಲಮ್ಸಿಂದ ಬೀಮ್ಸ್ ಬರುತ್ತೆ, ಪ್ರೈಮರಿ ಬೀಮ್ಸ್, ಅದ್ರ ಮೇಲ್ಗಡೆ ನಮ್ಮ ಕಾಂಪೌಂಡ್ ಬೀಮ್ ರೆಸ್ಟ್ ಆಗುತ್ತೆ. ಪ್ಲಸ್ ಅಡಿಷ್ನಲ್ ಸಪೋರ್ಟಾಗಿ ಈ ಕಾಲಮ್ಸ್ ಎಲ್ಲನೂ ಅಲ್ಲಿಂದ ಪಾಸಾಗಿ ಕೆಳಗಡೆ ಗ್ರೌಂಡಲ್ಲಿ ಹೋಗಿ ಕಾಂಕ್ರೀಟಿಂಗ್ ಮಾಡಿರುವಂಥದ್ದು. ಅದಕ್ಕೊಂದು ಚಿಕ್ಕದಾಗಿ ಫುಟ್ಟಿಂಗ್ ಹಾಕ್ಕೊಂಡು ಕಾಂಕ್ರೀಟಿಂಗ್ ಮಾಡಿದ್ದೀವಿ. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ. ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಿದ್ದರೆ ಇಮೇಲಲ್ಲಿ ತಿಳಿಸ್ಕೊಡಿ, ಅದಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೇನೆ. ಆಮೇಲೆ ಸಾಕಷ್ಟು ಇಮೇಲ್ಸು ಪ್ಲಸ್ ವಾಟ್ಸಪ್ ಮೆಸೇಜ್ ಕೂಡ ಬಂದಿತ್ತು ನನಗೆ. ಹಬ್ಬದ ಟೈಮಲ್ಲಿ ಇರೋದ್ರಿಂದ ನನಗೆ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮಿಸ್ ಆಗಿದ್ದಾವೆ. ಯಾವುದಾದ್ರೂ ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಥವಾ ನಾನು ರಿಪ್ಲೈ ಮಾಡಿಲ್ಲ ಅಂತಂದರೆ ಇನ್ನೊಂದು ರಿಮೈಂಡರ್ ಮೇಲ್ ಅಥವಾ ಮೆಸೇಜನ್ನು ಕಳಿಸ್ಕೊಡಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡೋವಂಥ ಪ್ರಯತ್ನ ಮಾಡ್ತೇನೆ. ಯಾವುದೂ ನೆಗ್ಲೆಕ್ಟ್ ಮಾಡಿರಲ್ಲ. ಬಟ್ ಏನಾಗುತ್ತೆ, ವರ್ಕ್ ಪ್ರೆಷರು, ನಂದು ಬಿಲ್ಡಿಂಗ್ಸ್ ರನ್ನಿಂಗ್ಸ್ ಇದೆ, ಹ್ಯಾಂಡ್ ಓವರಿಗೆ ಒಂದಷ್ಟು ರೆಡಿ ಆಗಿದೆ, ಸ್ವಲ್ಪ ಪ್ರೆಷರಲ್ಲಿ ವರ್ಕ್ ಮಾಡಿಸ್ತಾ ಇರ್ತೀವಿ. ಹೊಸ ಕೆಲಸಗಳು ಕೂಡ ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದ್ದಾವೆ ದೀಪಾವಳಿಗೆ. ಸೊ ಆ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಇನ್ನು ಬೇರೆ ಟೈಮಲ್ಲಿ ಯೂಶ್ವಲಿ ನಾನು ರೆಸ್ಪಾಂಡ್ ಮಾಡಿರ್ತೀನಿ ಯಾವುದೇ ನೋಡಿದರೂ ಕೂಡ. ಆ ರೀತಿ ಯಾವುದಾದ್ರೂ ಮಿಸ್ ಆಗಿದ್ದರೆ ರಿಮೈಂಡರ್ ಮೇಲ್ ಅಥವಾ ಮೆಸೇಜ್ ಕಳಿಸ್ಕೊಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು, ಏನಾಗುತ್ತೋ ನನ್ನ ಕಡೆಯಿಂದ ಅದನ್ನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ, ನಿಮ್ಮ ಮನೆಗೆ ಬೇಕಾಗಿರುವ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.